ಗಾಂಧಿನಗರದ ಹಾಟ್ ಟಾಪಿಕ್ ಇದೆ ನೋಡಿ. ಇದ್ದಕ್ಕಿದ್ದಂತೆ ಜಗ್ಗೇಶ್ಗೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ. ಅವರ ಈ ಹಿಂದಿನ ಎಲ್ಲ ಕೋಪ ತಾಪ ಎಲ್ಲವನ್ನ ಅವರ ಫೇಸ್ಬುಕ್ ಟ್ವಿಟರ್ನಲ್ಲಿ ಒಂದೇ ಸಾರಿಗೆ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಇಷ್ಟಕ್ಕೂ ಯಾವಾಗ್ಲೂ ಜಾಲಿಯಾಗಿರ್ತಿದ್ದ ಜಗ್ಗೇಶ್ ಅವರು ಉಪ್ಪಿ ಮೇಲೆ ಕಾಲ್ ಕೆರ್ಕೊಂಡು ಜಗಳಕ್ ಬಂದಿಲ್ವಂತೆ. ಉಪ್ಪಿ ಬರೆದು ಅವರೇ ಹಾಡಿರೋ ಉಪ್ಪಿಟ್ಟು ಸಿನಿಮಾದ ಒಂದು ಹಾಡು ಜಗ್ಗೇಶ್ ಅವರನ್ನ ಈ ಪಾರ್ಟಿ ರೊಚ್ಚಿಗೆಬ್ಬಿಸಿದೆ. ಅದಕ್ಕೆ ಉಪ್ಪಿ ಹೆಸರೇಳ್ದೇನೆ ಮೊದಲಿಗೆ ಉಪ್ಪಿಯದ್ದು ರೋಗಗ್ರಸ್ತ ಮನಸ್ಸು ಅಂದ್ಬಿಟ್ರು. ಇದಕ್ಕೆ ಅಭಿಮಾನಿಗಳು ಸುಮ್ನಿರ್ತಾರಾ? ಉಪ್ಪಿ ಅಭಿಮಾನಿಗಳು ಜಗ್ಗೇಶ್ ಅವ್ರಿಗೆ ಫೇಸ್ಬುಕ್ ನಲ್ಲೇ ಅವರ ಉತ್ತರ ಕೊಟ್ರು. ಇಷ್ಟಕ್ಕೂ ಉಪ್ಪಿ ಬರ್ದಿರೋ ಆ ಹಾಡಿನ ಸಾಲುಗಳನ್ನ ಕೇಳಿದ್ರ? ಒಂದ್ಸಾರಿ ಹಾಕ್ತೀವಿ ಕೇಳಿ. ನೋ ಎಕ್ಸ್ಕ್ಯೂಸ್ ಮೀ ಪ್ಲೀಸ್. ಎಲ್ರ ಕಾಲ ಇಳಿತದೆ ಕಾಲ. ಅದ್ರದ್ದೊಂದು ಸಣ್ಣ ಟ್ರೈಲರ್ ನೋಡೋ ಮುದ್ರಕೊಂಡ್ ಬಾಲ. ವಾಲ್ಗೇನೋ ಸೈಲೆಂಟ್ ಆಗಿದೆ ಅಂತ ಅದ್ರ ಅಕ್ಕ ಪಕ್ಕ ಟೆಂಟ್ ಹಾಕಿ ನಂದೇ ಮಾರ್ಕೆಟ್ ಅಂದ್ರೆ ಅಷ್ಟೇ. ಡೈಪರ್ ಹಾಕೋ ಮಗು ಅದ್ದದೆ ಬದ್ದದೆ ಅನ್ನೋದಲ್ಲ ಡೈಲಾಗು. ಡೈಲಾಗ್ಗೆ ಡೈ ಹೊಡೆದು ಲಾಗ ಲಾಗ ಹೊಡೆಸಿದ ಡೈಲಾಗು. ನೋ ಎಕ್ಸ್ಕ್ಯೂಸ್ ಮೀ ಪ್ಲೀಸ್. ಎಲ್ರ ಕಾಲೆಳಿತದೆ ಕಾಲ. ಎಲ್ರ ಕಾಲೆಳಿತದೆ ಕಾಲ. ಅದ್ರದೊಂದ್ ಸಣ್ಣ ಟ್ರೇಲರ್ ನೋಡೋ ಮುದ್ರಕೊಂಡು ಬಾಲ ಹೀಗಂತ ಶುರುವಾಗೋ ಹಾಡು ನೋ ಎಕ್ಸ್ಕ್ಯೂಸ್ ಮೀ ಅನ್ನೋ ಪದಗಳು ಜೋಗಿ ಪ್ರೇಮ್ಗೆ ಮತ್ತೆ ಮತ್ತೆ ಟಾಂಗ್ ಕೊಟ್ಟಂತಿದೆ. ಲಾಂಗ್ ತಯಾರಾದ್ಮೇಲೆ ನಾನ್ ಕೊಟ್ಟೆ ನೀನ್ ಕೊಟ್ಟೆ ನಾನ್ ಹಿಡ್ದೆ ನೀನ್ ಹಿಡ್ದೆ ಅಲ್ಲ. ಲಾಂಗ್ ನ ಬಿಸಿ ಕುಲ್ಮೇಲಾಗಿ ತಯಾರು ಮಾಡಿದ್ ಯಾರು ಮರ್ತಿಲ್ಲ. ನೋ ಎಕ್ಸ್ಕ್ಯೂಸ್ ಮೀ ಪ್ಲೀಸ್. ಲಾಂಗ್ ನಾನ್ ಕೊಟ್ಟಿದ್ದು ನೀನ್ ಕೊಟ್ಟಿದ್ದು ಅಲ್ಲ, ಕೂಲು ಮೇಲೆ ಕಾಯಿಸಿದ್ ಯಾರು ಲಾಂಗನ್ನ ಅನ್ನೋ ಪದಗಳು ಮತ್ತೆ ಮತ್ತೆ ಜೋಗಿ ಪ್ರೇಮ್ಗೆ ಕೇಳಿದಂತಿದೆ. ಇನ್ನು ವಿವಾದಕ್ಕೆ ಕಾರಣವಾಗೋ ಪದಗಳು ಅಂದ್ರೆ ಅಪ್ಪ ಅಮ್ಮನ್ನ ಅಣ್ತಮ್ಮನ್ನ ಹಿಡ್ಕೊಂಡ್ ಬಂದವನಲ್ಲ ನಾನು, ಡೈರೆಕ್ಟ್ ಆಗಿ ಸಿಂಗಲ್ ಆಗಿ ಬಂದವನು ಅನ್ನೋದು. ಸ್ಟಾರ್ ಹೀರೋಗಳೆನ್ನಿಸ್ಕೊಂಡವರಿಗೆ ಡೈರೆಕ್ಟ್ ಹಿಟ್ ಕೊಟ್ಬಿಟ್ರ ಉಪ್ಪಿ ಅನ್ನುವಂತಿದೆ. ನೋ ಎಕ್ಸ್ಕ್ಯೂಸ್ ಮೀ ಪ್ಲೀಸ್. ಅಪ್ಪ ಅಮ್ಮ ಅಣ್ತಮ್ಮನ್ನ ಹಿಡ್ಕೊಂಡ್ ಬಂದವನಲ್ಲ, ಸಿಂಗಲ್ ಆಗಿ ಬಂದವನು. ಇದು ಉಪ್ಪಿಟ್ಟು ಹಾಡು. ಇದಕ್ಕೆ ಜಗ್ಗೇಶ್ ಮೊಟ್ಟ ಮೊದಲ ಬಾರಿಗೆ ಅವರ ಹಳೆಯ ಕಹಿ ನೆನಪುಗಳನ್ನೆಲ್ಲ ಸೇರಿಸಿ ಒಟ್ಟಿಗೆ ಜಾಡಿಸ್ಬಿಟ್ಟಿದ್ದಾರೆ. ಕೃಷ್ಣ ಕಾಲದ ಬಗ್ಗೆ ಹೇಳಿದ್ದನ್ನ ಹೀಗೆ ಕೆಟ್ಟದಾಗಿ ಒಬ್ಬ ನಟ ತನ್ನ ಸಹೋದ್ಯೋಗಿ ನಟರ ಬಗ್ಗೆ ಅಣಕ ಮಾಡಿರೋದು ರೋಗಗ್ರಸ್ತ ಮನಸ್ಥಿತಿ ಅಂತ ಸ್ಟೇಟಸ್ ಹಾಕೊಂಡಿದ್ದಾರೆ. ಜಗ್ಗೇಶ್ಗೆ ಉಪ್ಪಿ ಅಭಿಮಾನಿಗಳ ಕಾಟ. ಜಗ್ಗೇಶ್ ಪ್ರತಿಕ್ರಿಯೆಯಿಂದ ಕೆಲವೇ ಗಂಟೆಗಳಲ್ಲಿ ಜಗ್ಗೇಶ್ ವಿರುದ್ಧ ಉಪೇಂದ್ರ ಅಭಿಮಾನಿಗಳು ಜಗ್ಗೇಶ್ಗೆ ಮನಸ್ಸಿಗೆ ಬಂದ ಹಾಗೆ ತಮ್ಮ ಆಕ್ರೋಶವನ್ನ ಬೈದು ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಜಗ್ಗೇಶ್ ಮತ್ತೊಮ್ಮೆ ಒಂದು ಪುಟ ಪೂರ್ತಿ ಬರೆದು ಫೇಸ್ಬುಕ್ ಅಲ್ಲಿ ಹಾಕಿದ್ರು. ಅದರ ತಾತ್ಪರ್ಯ ಹೀಗಿದೆ: ಕಾರ್ಲೆ ನನ್ ಮಗ ಸಿನಿಮಾಗೆ ಜಗ್ಗೇಶ್ ಹಣ ಹಾಕಿದ್ರಂತೆ. ಉಪ್ಪಿ ಮನೆ ಬಾಡಿಗೆ ಕಟ್ಟೋಕು 5,000 ಕೊಟ್ಟಿದ್ರಂತೆ. ಉಪ್ಪಿ ಡಬಲ್ ಮೀನಿಂಗ್ ಡೈಲಾಗ್ ನಿಂದಾಗಿ ಜಗ್ಗೇಶ್ಗೆ ಅದೇ ಬ್ರ್ಯಾಂಡ್ ಆಯ್ತಂತೆ. ಜಗ್ಗೇಶ್ಗೆ ಇಷ್ಟವಿಲ್ಲದಿದ್ರೂ ಉಪೇಂದ್ರಗೆ ವಿರುದ್ಧವಾಗಿ ಜಿತೇಂದ್ರ ಮಾಡಿದ್ರಂತೆ. ಜಗ್ಗೇಶ್ ಹೀಗೆಲ್ಲ ಬರೆದುಕೊಂಡ್ರು ಉಪ್ಪಿ ಸೈಲೆಂಟ್ ಆಗಿ ಉಪ್ಪಿಟ್ಟು ಹಾಡನ್ನ ಸವಿತಿದ್ದಾರೆ. ಇದಕ್ಕೆ ಅವರ ಮ್ಯಾನೇಜರ್ ಹೇಳೋದು ಏನ್ ಗೊತ್ತಾ? ಉಪೇಂದ್ರಗೆ ಈ ಬಗ್ಗೆ ಎಲ್ಲ ಗೊತ್ತು, ಆದ್ರೆ ಈ ಬಗ್ಗೆ ಅವರು ಈಗ ಮಾತನಾಡೋಲ್ಲ. ಸಿನಿಮಾ ರಿಲೀಸ್ ಆದ್ಮೇಲೆ ಸಿನಿಮಾ ಮಾತಾಡುತ್ತೆ ಅಂತಾರೆ. ಆದ್ರೆ ಇದೇ ನವರಸ ನಾಯಕ ಉಪೇಂದ್ರಗೆ ಜಿತೇಂದ್ರ ಅಂತ ಟಾಂಗ್ ಕೊಟ್ಟಿದ್ದನ್ನ ಇನ್ನೂ ಯಾರು ಮರ್ತಿಲ್ಲ ಬಿಡಿ.